ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕುಚ್ಚು ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ಒಂದು ಟ್ಯಾಟಿಂಗ್ದು ಟಜಲ್ಸು ಮತ್ತು ಲೇಸು ಎರಡೂ ಒಂದೇ ಇದರಲ್ಲಿ ಹಾಕ್ಬೋದು. ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಡಬಲ್ ಕಲರಲ್ಲಿ ತೋರಿಸ್ತೀನಿ ಅಂತ. ನೋಡಿ, ಇದು ಟ್ಯಾಟಿಂಗ್ನ ಡಬಲ್ ಕಲರಲ್ಲಿ 2 ಕಲರ್ಸ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು ಅಂತ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಮತ್ತು ಬ್ರೈಡಲ್ ಆಗೋ ಕಾಣುತ್ತೆ. ನಾವು ಲೇಸ್ ಮಾಡಿಕೊಂಡ್ರೆ ಸಿಂಗಲ್ ಪೀಸ್ ಥರನೂ ಹಾಕ್ಕೋಬೋದು. ಇದನ್ನು ನಾವು ಒಂದೇ ಲೈನಲ್ಲಿ ಏಕ ಮಾಡಿಕೊಂಡು ಇದನ್ನು ಬ್ರೇಸ್ಲೆಟ್ ಥರನೂ ಮಾಡ್ಕೋಬೋದು, ಹ್ಯಾಂಡ್ಗೆ. ಆ್ಯಂಡ್ ಇಯರಿಂಗ್ಸ್ ಮಾಡ್ಕೋಬೋದು, ನೆಕ್ಕಿಗೆ ಚೋಕರ್ ಥರನೂ ಮಾಡ್ಕೋಬೋದು. ಆ್ಯಂಡ್ ಸ್ಯಾರಿ ಕುಚ್ಚು ಸಹ ಲೇಸ್ ವರ್ಕ್ ಮಾಡ್ಕೋಬೋದು. ನೋಡಿ, ಇದೊಂಥರ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಫ್ಲವರ್ ಹಾಕಿ ಇಲ್ಲಿ ಅಟ್ಯಾಚ್ ಮಾಡೋದು. ಅದು ಹಂಗೆ ಈ ಥರ ಮೂರು ಸೇರಿಸಿ ಅಟ್ಯಾಚ್ ಮಾಡ್ಕೊಂಡೋದ್ರೆ ದೊಡ್ಡ ಒಂದು ಬ್ರೈಡಲ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಬೇಕು ಅಂದರೆ ಬೀಡನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಹೈಲೈಟಾಗಿ ಕಾಣುತ್ತೆ. ಗೋಲ್ಡ್ ಬೀಡು ನೀವು ಯಾವ ಸ್ಯಾರಿಗೆ ಮ್ಯಾಚ್ ಮಾಡ್ತೀರೋ ಆ ಸ್ಯಾರಿ ಕಲರ್ ಬೀಡು, ಗೋಲ್ಡು, ಸಿಲ್ವರು ಈ ಥರ ಹಾಕ್ಕೊಂಡ್ರೆ ಈ ಥರ ಡಬಲ್ ಕಲರಲ್ಲಿ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಇವಾಗ ಇದು ಡಬಲ್ ಕಲರಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲು. ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಸಿಂಗಲ್ ಕಲರಲ್ಲಿ ತೋರಿಸಿದೆ. 2 ಕಲರ್ ಶೇಡ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಇತ್ತು ಆಲ್ರೆಡಿ, ಗೋಲ್ಡ್ ಆ್ಯಂಡ್ ಪರ್ಪಲ್ ಕಲರು ಶೆಟರಲ್ಲಿ ಸುತ್ತಿರೋದಿತ್ತು. ಈಗ ನಾನಿಲ್ಲಿ ಬಿಗ್ ಪೆಟಲ್ಸ್ನ ಪರ್ಪಲಲ್ಲಿ ಹಾಕ್ತೀನಿ, ಸ್ಮಾಲ್ ಪೆಟಲ್ನ ಗೋಲ್ಡಲ್ಲಿ ಹಾಕ್ತೀನಿ. ನೀವು ಯಾವ್ದು ಬೇಕಾದ್ರೂ ನಿಮ್ಮ ಒಂದು ಸೀರೆ ಮ್ಯಾಚಿಂಗ್ ನೋಡಿಕೊಂಡು ಹಾಕ್ಬೋದು, ಕಾಂಟ್ರಾಸ್ಟ್ ನೋಡಿಕೊಂಡು. ಇಲ್ಲಿ ನೋಡಿ, ಇದರಲ್ಲಿ ನಾನು ಈ ಶೆಟಲಲ್ಲಿ ಗೋಲ್ಡ್ ಬೀಡ್ಸು ಆ್ಯಡ್ ಮಾಡಿರೋದಿತ್ತು. ಲಾಸ್ಟು ಒಂದು ಸ್ಯಾರಿಗೆ ಆರ್ಡ್ರ್ ಇತ್ತಲ್ಲ, ಅದು ಏರ್ಸಿರೋದಿತ್ತು ಬೀಡು. ಸೊ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಒಂದು ಬೀಡ್ ಬಿಟ್ಕೊಂಡಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್. ಇಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಒಂದು. ಈಗ ಇದನ್ನು ಡ್ರಾ ಮಾಡೋಣ. ಒಂದು ನಿಮಗೆ ಕನ್ಫ್ಯೂಸ್ ಆದರೆ ಈ ಥರ ಒಂದು ಬುಕ್ಕಲ್ಲಿ ಎಲ್ಲ ನಾನು ನೋಟ್ ಮಾಡಿ ಬರೆದು ನಾಟನ್ನು ನಂಬರ್ಸಲ್ಲಿ ಬರೆದು ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ. ನೋಡಿ, ಇಲ್ಲಿ ಬಿಗ್ ಪೆಟಲ್ನ ಪರ್ಪಲಲ್ಲಿ ಹಾಕ್ತಾಯಿದ್ದೀನಿ. ನಾನು ಬಿಗ್ ಪೆಟಲು ಫಸ್ಟು ಸ್ಟಾರ್ಟಿಂಗು ನೋಡಿ ಈ ಥರ ಲೂಪ್ ಬರುತ್ತಲ್ವ, ಲೂಪು 3 ಲೂಪ್ ಬರುತ್ತೆ. ಇಲ್ಲಿಂದ ಈ ಲೂಪ್ವರೆಗೆ 4 ಡಬಲ್ ನಾಟ್ಸ್, ಮತ್ತು ಇದು 8 ಡಬಲ್ ನಾಟ್ಸ್, 8 ಡಬಲ್ ನಾಟ್ಸ್, 4 ಡಬಲ್ ನಾಟ್ಸ್ ಈ ಥರ. ಮತ್ತು ಸ್ಮಾಲ್ ಲೂಪು ಸ್ಮಾಲ್ ಪೆಟಲ್ಸು ಇದು 4 ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಎಲ್ಲ ಈಕ್ವಲ್ ಆಗಬೇಕು ಅಂದರೆ ಇದನ್ನು 5 ಹಾಕ್ಬೋದು, ಇಲ್ಲಾಂದರೆ 6 ಈ ಥರ ವೇರಿಯೇಷನ್ ಮಾಡ್ಕೋಬೋದು. ನಂಬರ್ಸ ನಾಟ ಸೈಜ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದು ಸೇಮ್ 4 4 4. ಮತ್ತು ಇದು ನೆಕ್ಸ್ಟ್ ಬಿಗ್ ಪೆಟಲ್ಸು ಸ್ಟಾರ್ಟಿಂಗ್ 4 4, ಆಮೇಲೆ ಇಲ್ಲಿ ಲೂಪ್ ಆದಮೇಲೆ 8 8 ಈ ಥರ ಒಂದು ನೋಟ್ ಮಾಡಿಕೊಂಡು ನಂಬರ್ಸ್ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಸ್ಟಾರ್ಟಿಂಗ್ ಯಾವ ಪೆಟಲ್ಸ್ ಹಾಕ್ತೀರಾ, ಈ ಪೆಟಲ್ಸು, ಆಮೇಲೆ ಈ ಪೆಟಲ್ಸು, ಈ ಪೆಟಲ್ಸು, ಈ ಪೆಟಲ್ಸ್ ಈ ಥರ ಬರ್ಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ. ಹೊಸ್ದಾಗಿ ಕಲಿಯೋರು ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನೀವು ಯಾವ ಕಲರ್ ಬೇಕಾದ್ರೂ ಆ ಕಲರನ್ನು ಬರ್ಕೋಬೋದು. ಇವಾಗ ಪರ್ಪಲ್ಲು, ಗೋಲ್ಡು ಈ ಥರ ನಮ್ಮ ಇದನ್ನು ಬರ್ಕೊಂಡು ಇಟ್ಕೊಂಡ್ರೆ ನೀವು ನೆಕ್ಸ್ಟು ಯಾವುದಾದ್ರೂ ಆರ್ಡ್ರ್ ಬಂದರೆ ಆವಾಗ ಅದನ್ನು ನೋಡಿಕೊಂಡು ಹಾಕ್ಕೋಬೋದು, ಕನ್ಫ್ಯೂಸ್ ಆಗೋಲ್ಲ. ಓಕೆ ಫ್ರೆಂಡ್, ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟಿಂಗು ಪರ್ಪಲಲ್ಲಿ ಹಾಕ್ತಾಯಿದ್ದೀನಿ. ಬಿಗ್ ಪೆಟಲ್ಸಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಸ್ಟಾರ್ಟಿಂಗು 4 ಡಬಲ್ ನಾಟ್ಸ್, ಇಲ್ಲಿ 2 ಆಗಿದೆ. ತ್ರೀ ಆಗಿದೆ. ಇದು 4th ಒನ್ನು,
ಫಿಫ್ತ್ ಒನ್, ಸಾರಿ ಫೋರ್ತ್ಗೆ ನಾನು ಲೂಪ್ ಹಾಕ್ಕೋಬೇಕಿತ್ತು. ಹಾಗೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಇಲ್ಲಾಂದರೆ ರಿಮೂವ್ ಮಾಡ್ಕೋಬೋದು. ನೋಡಿ, ರಿಮೂವ್ ಮಾಡಿ ಮೊದಲಿಂದ ಹಾಕ್ಬೋದು, ಇಲ್ಲಾಂದರೆ ಈ ಥರ ಲೂಸ್ ಮಾಡಿದರೆ ಅಲ್ಲಿ ಲೂಪ್ ಬರುತ್ತೆ. ನೋಡಿ, ಈಗ 8 ಡಬಲ್ ನಾಟ್ಸ್. ನೋಡಿ ಯಾವ ಥ್ರೆಡ್ಡು ಉಲ್ಟಾ ಆಗುತ್ತೆ, ಯಾವ ಥ್ರೆಡ್ಡು. ತ್ರೀ, 4, 5, 6, 7, 8. 8 ಆದಮೇಲೆ ನಾನು ಇಲ್ಲೊಂದು ಬೀಡ್ ಬಿಟ್ಕೊತಾ ಇದ್ದೀನಿ. ನಿಮಗೆ ಬೀಡು ಇನ್ನೂ ಡಿಫ್ರೆಂಟಾಗಿ ಬೇಕು ಅಂದರೆ ಫಸ್ಟು ಖಾಲಿ ಲೂಪನ್ನು ಒಂದು ಬಿಟ್ಕೊಳ್ಳೋಣ, 1 ಅಥವಾ 2. ಇನ್ನೂ ಸ್ವಲ್ಪ ಡಿಸೈನಾಗಿ ಬೇಕು ಅಂದರೆ ನೋಡಿ, ನಿಮಗೆ ಸ್ವಲ್ಪ ಇನ್ನೂ ಟ್ರೆಂಡಿಯಾಗಿ ಬೇಕು ಅಂದರೆ ಈ ಥರ 2 ಲೂಪ್ ಗ್ಯಾಪ್ ಬಿಟ್ಕೊಂಡು ಆನಂತರ ಈ ಬೀಡನ್ನು, ಬಟ್ ಇದನ್ನು ಬಿಗ್ ಸೈಜಲ್ಲಿ ಬಿಟ್ಕೋಬೇಕು ಈ ಥರ. ನೋಡಿ, ಈಗ ಮತ್ತೆ ಸೇಮ್ 2 ಲೂಪು, ಖಾಲಿ ಲೂಪು, ಈ ಥರ ಒಂದೊಂದು ನಿಮ್ಮ ಕ್ರಿಯೇಟಿವಿಟಿ. ಆ ಲೂಪ್ ಬಿಟ್ಕೊಳೋದ್ರಲ್ಲೂ ಅದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾನು ಒಟ್ಟು 5 ಲೂಪ್ ಬಿಟ್ಕೊಂಡಿದ್ದೀನಿ, 5 ಪಿಕ್ಯಾಟೋ ಬಿಟ್ಕೊಂಡಿದ್ದೀನಿ. ಈಗ ಸೇಮ್ 8 ಡಬಲ್ ನಾಟ್ಸು. 4, 5, 6, 7, 8. ನೋಡಿ 8 ಆಯಿತು. ಈಗ ಒಂದು ಲೂಪು ಮತ್ತು 4 ಡಬಲ್ ನಾಟ್ಸ್. ಇದು ಕಂಪ್ಲೀಟ್ ಆಯಿತು. ಈಗ ಈ ಬೆರಳಿಗೆ ಸುತ್ತಿರೋ ದಾರನ ರಿಮೂವ್ ಮಾಡಿ ಶಟಲಲ್ಲಿರೋ ಥ್ರೆಡ್ಡನ್ನು ನಾವು ಈ ಥರ ಎಳ್ಕೋಬೇಕು. ನೋಡಿ, ಈ ಥರ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಈ ಥರ 5 ಲೂಪ್ ಬಿಟ್ಕೊಳೋದು ಮಾಡಿದ್ರೆ. ಈಗ ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಸ್ಮಾಲ್ ಪೆಟಲು, ಇದು ಬೀಡು ಬೇಕು ಅಂದರೆ ಬಿಟ್ಕೋಬೋದು, ಬೇಡ ಅಂದರೆ ನೀವು ಹಾಗೆ ಸ್ಕಿಪ್ ಮಾಡಿ ಬರೀ ಲೂಪನ್ನು ಬಿಟ್ಕೋಬೋದು. ಇಲ್ಲಿ ನಾನು 4 ಡಬಲ್ ನಾಟ್ಸ್ ಹಾಕ್ತಾಯಿದ್ದೀನಿ. ಇದರಲ್ಲೂ ಒಂದು ಸ್ಮಾಲ್ ಬೀಡು ಬಿಡ್ತಾಯಿದ್ದೀನಿ. 4 ಆಯಿತು. ಪೆಟಲ್ ಜಾಯಿನ್ ಮಾಡೋಣ. ಮತ್ತು 4 ಡಬಲ್ ನಾಟ್ಸ್. ಇಲ್ಲೂ ಸೇಮ್ ಅದೇ ರೀತಿ ಬಿಡೋಣ, ಬಟ್ ಇಲ್ಲಿ ಒಂದು 3 ಬಿಡ್ತಾ ಇದ್ದೀನಿ, ಅಲ್ಲಿ 5 ಬಿಟ್ಟಿದ್ದೀನಿ, ಇಲ್ಲಿ 3 ಬಿಡ್ತೀನಿ ಲೂಪನ್ನು. ನೋಡಿ, ಮತ್ತು 4 ಡಬಲ್ ನಾಟ್ಸ್, ಒಂದು ಲೂಪು ಮತ್ತು 4 ಡಬಲ್ ನಾಟ್ಸ್. ಇದು ಕಂಪ್ಲೀಟ್ ಆಯಿತು. ಈಗ ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಪರ್ಪಲ್ ಗೋಲ್ಡ್ ಪೆಟಲ್ಸ್ ಹಾಕಬೇಕಾದ್ರೆ ಪರ್ಪಲ್ ಪೆಟಲ್ಸ್ ಸ್ವಲ್ಪ ಲೂಸ್ ಆಗುತ್ತೆ. ಆವಾಗ ನೀವು ನೆಕ್ಸ್ಟ್ ಪರ್ಪಲ್ ಪೆಟಲ್ ಹಾಕಬೇಕಾದ್ರೆ ಆ ಥ್ರೆಡನ್ನು ಇಟ್ಕೊಂಡು ಸ್ವಲ್ಪ ಬಗ್ಗಿಯಾಗಿ ಹೇಳ್ಕೊಂಡ್ರೆ ಅದು ಸ್ಟಿಫಾಗಿ ಕೂರುತ್ತೆ. ನೋಡಿ, ನೆಕ್ಸ್ಟ್ ಇದು ಅಷ್ಟೇ ಲೂಸ್ ಆಗಿರುತ್ತೆ. ನೆಕ್ಸ್ಟು ಈ ಗೋಲ್ಡ್ ಹಾಕಬೇಕಾದ್ರೆ ಗೋಲ್ಡ್ ಥ್ರೆಡನ್ನು ಇಟ್ಕೊಂಡು ಸ್ವಲ್ಪ ಈ ಥರ ಬಿಗ್ಗಿಯಾಗಿ ನೀವು ಈ ಥರ ಹೇಳ್ಕೊಂಡ್ರೆ ಅದು ಸ್ಟಿಫಾಗಿ ಕೂರುತ್ತೆ ಪೆಟಲ್ಸ್. ಈಗ ಪರ್ಪಲ್ ಬಿಗ್ ಪೆಟಲ್ಸ್, ಇಲ್ಲಿ ಒಂದು ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಅಥವಾ 3 ಬೀಡು 4 ಬೀಡು ಈ ಥರ ಅಂದರೆ ಅದೇ ಲೂಪ್ ಎಷ್ಟು ಬಿಟ್ಕೊತೀವೋ ಅಷ್ಟು ಬೀಡನ್ನು ಹಾಕ್ಕೋಬೋದು. ಆ ಒಂದೊಂದು ಲೂಪಿಗೂ 3 ಬೀಡನ್ನು ಹಾಕ್ಕೋಬೋದು. ನೋಡಿ, ಸೇಮ್ 4 ಡಬಲ್ ನಾಟ್ಸ್. ಈಗ ಪೆಟಲ್ ಜಾಯಿನ್ ಮಾಡ್ತಿದ್ದೀನಿ.
ಮತ್ತು 8 ಡಬಲ್ ನಾಟ್ಸ್. ಫೋರ್ ಆಗಿದೆ ಇಲ್ಲಿ. 5 6 7 8 ಆಯಿತು. ಈಗ ಒಂದು ಖಾಲಿ ಲೂಪು ನೋಡಿ, ಒಂದು ಲೂಪ್ಗೆ ಒಂದು ನಾಟ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒಂದು ಖಾಲಿ ಲೂಪ್, ಒಂದು ಸರಿ ಮೇಲೆ ಒಂದು ಸರಿ ಕೆಳಗೆ ಹಾಕಿದ್ರೆ ಒಂದು ಡಬಲ್ ನಾಟ್ ಕ್ರಿಯೇಟ್ ಆಗೋದು. ಈಗ ಬೀಡ್ ಸ್ವಲ್ಪ ಬಿಗ್ ಸೈಜು, ಮತ್ತು ಖಾಲಿ ಲೂಪ್, ಮತ್ತು ಇನ್ನೊಂದು ಖಾಲಿ ಲೂಪು ನೋಡಿ. ಇದು ಕಂಪ್ಲೀಟ್ ಆಯಿತು. ಈಗ 8 ಡಬಲ್ ನಾಟ್ಸ್. Two, 3, 4, 5, 6, 7, 8 ಆಯಿತು. ಈಗ ಒಂದು ಲೂಪ್ ಮತ್ತು 4 ಡಬಲ್ ನಾಟ್ಸ್. 2, 3, ಇದು ಕಂಪ್ಲೀಟ್ ಆಯಿತು. ನೋಡಿ, ಒಂದು ಮುಕ್ಕಾಲು ಭಾಗ ಆಗಿದೆ ನೋಡಿ. ಇದರಲ್ಲೂ ಒಂದು ಡಿಸೈನ್ ಕಾಣುತ್ತೆ ನಿಮಗೆ. ಈ ಥರನಾದರೂ ಹಾಕ್ಕೊಬೋದು. ಈ ಥರ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ಅದೇ ಸ್ವಲ್ಪ ಥ್ರೆಡ್ಡನ್ನು ಕಲರ್ಸ್ಫುಲ್ಲಾಗಿ ಜಾಯಿನ್ ಮಾಡ್ಕೋಬೇಕು. ಮತ್ತು ಇದು ಪೆಟಲ್ಸ್ ಹಿಂಗೆ ಸಪ್ರೇಟ್ ಪೆಟಲ್ಸ್ ಹಾಕಿದ್ರೆ ಸ್ವಲ್ಪ ನಾಟುಗಳು ಜಾಸ್ತಿ ಬರುತ್ತೆ. ಅಂದರೆ ಥ್ರೆಡ್ಡನ್ನು ಜಾಯಿನ್ ಮಾಡ್ತೀವಲ್ಲ, ಆಗ ನಿಮಗೆ ಇದು ಡಿಸ್ಟರ್ಬ್ ಆಗುತ್ತೆ ಅಂದರೆ ಕಟ್ ಮಾಡಿ ಗಮ್ ಹಾಕ್ಕೊಳ್ಳಿ. ಹಿಂಗೆ ಡಬಲ್ ಕಲರು ತ್ರಿಬಲ್ ಕಲರಲ್ಲಿ ಹಾಕಿದ್ರೆ ಸ್ವಲ್ಪ ಗಂಟುಗಳು ಜಾಸ್ತಿ ಬರುತ್ತೆ ಈ ಟ್ಯಾಟಿಂಗಲ್ಲಿ. ಹಾಗೆ ಈಗ ಇನ್ನೊಂದು ಪೆಟಲ್ಸ್ ಇದೆ, ಅದು ಗೋಲ್ಡು ನೋಡಿ. ಗೋಲ್ಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಬಿಗ್ಗೆಗೆ ಹೇಳ್ಕೊಳ್ಳೋಣ. ಈ ಪೆಟಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೇಮ್ 4 ಡಬಲ್ ನಾಟ್ 4 ಡಬಲ್ ನಾಟ್. One, 2, 3, 4 ಆದಮೇಲೆ ಇಲ್ಲಿ ಪೆಟಲ್ ಜಾಯಿನ್ ಮಾಡೋಣ. ಮತ್ತು 4 ಡಬಲ್ ನಾಟ್. ತುಂಬ ಈಸಿ, ಬಟ್ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. 4 ಡಬಲ್ ನಾಟ್ಸ್ ಆಯಿತು. ಈಗ ಒಂದು ಲೂಪು ಮತ್ತು ಒಂದು ಬೀಡಿನ ಲೂಪು. ಇಲ್ಲಿ 3 ಬಿಟ್ಟಿದ್ದೀನಿ ಗೋಲ್ಡಲ್ಲಿ, ಮತ್ತು ಒಂದು ಖಾಲಿ ಲೂಪು ಮತ್ತು 4 ಡಬಲ್ ನಾಟ್ಸ್. ನೀವು ಸಿಂಗಲ್ ಹಾಕಿ ಒಂದು 30 to 40 ಪೀಸು ಹಿಡಿಯುತ್ತೆ ಅನಿಸುತ್ತೆ. ಸ್ಯಾರಿ ಲೆಂತ್ ಮೇಲೆ ನಮಗೆ ಪೀಸು ಬೇಕಾಗುತ್ತೆ. ಸ್ಯಾರಿ ಲೆಂತ್ ಕಡಿಮೆ ಇದ್ದರೆ ಕಡಿಮೆ ಪೀಸ್ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಹಾಕ್ಬೋದು. ನೋಡಿ, ಇದು ಇಲ್ಲಿ ಲಾಸ್ಟ್ ಪೆಟಲ್ ಇದು ಜಾಯಿನ್ ಮಾಡಬೇಕು. ಒಂದು ಲೂಪು 2 ಲೂಪು, ಇದು 3ನೇ ಲೂಪ್ ಜಾಯಿನ್ ಮಾಡಬೇಕು. ನೋಡಿ, ಈಗ ಉಲ್ಟಾ ಇಟ್ಕೊಳ್ಳಿ ಪೂರ್ತಿ. ಈ ಥರ ಉಲ್ಟಾ ಇಟ್ಕೊಂಡು ನೋಡಿ, ಬೆರಳುಗಳೆಲ್ಲ ಕೆಳಭಾಗಕ್ಕೆ ಹೋಗಬೇಕು. ಪೆಟಲ್ಸ್ ಹಾಕಿದ್ದೀವಲ್ಲ ಫ್ಲವರು, ಅದು ಮೇಲ್ಭಾಗ ಬರಬೇಕು. ಅದು ಬ್ಯಾಕ್ ಭಾಗ ಮೇಲೆ ಬರಬೇಕು. ನೋಡಿ, ಈಗ ಈ ಲೂಪ್ ಇದೆಯಲ್ವ, ಪರ್ಪಲ್ ಲೂಪ್, ಆ ಲೂಪಲ್ಲಿ ಈ ಮೇಲ್ಗಡೆ ಬೆರಳು ಮೇಲಿರೋ ಥ್ರೆಡ್ಡನ್ನು ಹೇಳ್ಕೊಂಡು ಆ ಥ್ರೆಡ್ಡು ಒಳಗಡೆ ನಾವು ಶಟಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಆವಾಗ ಅದು ಲಾಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ನೋಡಿ, ಚೆಕ್ ಮಾಡಿ ಥ್ರೆಡ್ಡು ಹಿಂಗೆ ಮೂವ್ ಆಗುತ್ತೋ ಇಲ್ವೋ ಅಂತ. ಕಿರು ಬೆರಳಿಗೆ ಸುತ್ತಿರೋ ದಾರ ಮತ್ತು ಶಟಲಲ್ಲಿ ಇಟ್ಕೊಂಡಿರೋ ದಾರನ ಹಿಂಗೆ ಎಳೆದು ನೋಡಿ, ಮೂವ್ ಆಗ್ತಾಯಿದ್ರೆ ಕರೆಕ್ಟಾಗಿದೆ ಅಂತ. ಈಗ 4 ಡಬಲ್ ನಾಟ್ಸ್.
3 4 ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಫ್ರಂಟಿಗೆ ಬರೋಣ. ಇದು ಫ್ರಂಟ್ ಭಾಗ. ಎಲ್ಲ ಥ್ರೆಡನ್ನು ಬಿಟ್ಟು ನೋಡಿ, ಈಗ ಇದನ್ನು ಕಟ್ ಮಾಡಿಕೊಂಡು ಈ ಥ್ರೆಡ್ ಇವಾಗ ಮೇಲೆ ಬಂದಿದೆಯಲ್ವ, ಇದನ್ನು ನೋಡಿ, ಇದು ಬ್ಯಾಕ್ ಸೈಡು, ಈ ಫ್ಲವರ್ದ ಬ್ಯಾಕ್ ಸೈಡ್ ಇದು. ನಾವು ಈ ಫ್ರಂಟಲ್ಲಿರೋ 2 ಥ್ರೆಡನ್ನು ಬ್ಯಾಕ್ ಸೈಡ್ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಗಂಟು ಹಾಕಿ ಅನಂತರ ಗಮ್ಮ ಹಾಕಿ ಕಟ್ ಮಾಡಬೇಕು. ನೋಡಿ, ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಇದು ಲೂಪು ಈ ಥರ ಬಿಟ್ಟಿರೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ನೋಡಿ, ಇದನ್ನೇ ನೀವು ನೆಕ್ಸ್ಟು ಇನ್ನೂ 1-2 ಪೀಸ್ ಹಾಕ್ಕೊಂಡು ಹೀಗೆ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿಗೆ ನಿಮಗೆ ಯಾವ ಥರ ಬೇಕಾದ್ರೂ ಜಾಯಿನ್ ಮಾಡ್ಕೋಬೋದು. ಈ ಥರನೂ ಬೇಕಾದ್ರೆ ಮಾಡ್ಕೋಬೋದು. ಇದು ಒಂಥರ ಡಿಫ್ರೆಂಟ್ ಡಿಸೈನ್ ಬರುತ್ತೆ. ಆಮೇಲೆ ಇದು ಈ ಥರ ನಾನು ಈ ಥರ ಹಾಕಿದ್ದೀನಿ ನೋಡಿ. ಸ್ಮಾಲ್ ಪೆಟಲ್ ಜಾಯಿನ್ ಮಾಡಿದ್ದೀನಿ. ಸ್ಮಾಲ್ ಪೆಟಲ್ ಜಾಯಿನ್ ಮಾಡಿದ್ದೀವಿ. ಅನಂತರ ಕ್ರಿಯೇಟ್ ಮಾಡೋದು ಇನ್ನೊಂದು ಪೆಟಲ್ಸ್ ಹಾಕಿ ನೋಡಿ. ಸೇಮ್ ಇದೇ ಥರ ಪೆಟಲ್ಸ್ ಹಾಕಿ ಈ ದೊಡ್ಡ ಪೆಟಲ್ಸ್ ಹಾಕಬೇಕಾದ್ರೆ ಇಲ್ಲಿ 3 ಕಡೆ ಜಾಯಿನ್ ಮಾಡಬೇಕು. ನೋಡಿ, 3 ಕಡೆ ಜಾಯಿನ್ ಮಾಡಬೇಕು. ಈ ಸ್ಮಾಲ್ ಪೆಟಲ್ ಹಾಕ್ಬೇಕಾದ್ರೆ ಇಲ್ಲಿಗೆ ಜಾಯಿನ್ ಮಾಡಬೇಕು. ಬಿಗ್ ಪೆಟಲ್ಸ್ಗೆ ಸ್ಮಾಲ್ ಪೆಟಲ್ ಜಾಯಿನ್ ಮಾಡಬೇಕು ಲೂಪಲ್ಲಿ. ಈ ಬಿಗ್ ಪೆಟಲ್ಸ್ನ ಇಲ್ಲಿ 2 ಜಾಯಿನ್ ಆಗಿದೆಯಲ್ವ ಗ್ರೀನ್ ಪೆಟಲ್ಲು, ಇಲ್ಲಿಗೆ ಜಾಯಿನ್ ಮಾಡಬೇಕು ನಾವು. ನೆಕ್ಸ್ಟು ಈ ಸ್ಮಾಲ್ ಪೆಟಲ್ಗೆ ಈ ಬಿಗ್ ಪೆಟಲ್ ಜಾಯಿನ್ ಮಾಡಬೇಕು. ಈ ಥರ ಮಾಡಿದ್ರೆ ನಮಗೆ ಅಲ್ಲಿ ಒಂಥರ ಡಿಫ್ರೆಂಟಾಗಿರೋ ಗೋಪುರದ ಥರ ಡಿಸೈನು ಕ್ರಿಯೇಟ್ ಆಗುತ್ತೆ ನೋಡಿ. ಈ ಥರ ಫಸ್ಟು ನೀವು ಈ ಡಬಲ್ ಕಲರಲ್ಲಿ ಹಾಕೋದನ್ನು, ಈ ಪೆಟಲ್ಸ್ ಹಾಕೋದು, ಈ ಟೆಸಲ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಈ ಲೇಸ್ ಥರ ಈ ಥರದ ಬಿಗ್ ಸೈಜ್ ಲೇಸ್ ಹಾಕೋದು, ಬೀಡ್ ಹಾಕಿ ತೋರಿಸ್ತೀನಿ ಹೇಗೆ ದೊಡ್ಡದಾಗಿ ಲೇಸ್ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಡಿಫ್ರೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಲೂಪು ನಿಮಗೆ 3, 5 ಈ ಥರ ಬಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಯಾರ್ಯಾರಿಗೆ ಕುಚ್ಚು ಹಾಕೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಈ ಡಿಸೈನ್ನ ಹಾಕಿ ತೋರಿಸ್ತೀನಿ ಹೇಗೆ ಜಾಯಿನ್ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ಬಾಯ್.